ರಾಘು, ಲಾಸ್ಟ್ ವಿಡಿಯೋ ಎಂಡ್ನಲ್ಲಿ ಟು ಬಿ ಕಂಟಿನ್ಯೂಡ್ ಅಂತ ಏನಕ್ಕೆ ಹಾಕಿದ್ಯಾ? 30 ಮಿನಿಟ್ಸ್ ವಿಡಿಯೋ ಆಗ್ಬೋದು ಅಂತ ಹೇಳ್ತಿದ್ದೆ ತಾನೇ, ಒಂದೇ ಸಲನೇ ಹಾಕ್ಬೋದಾಗಿತ್ತಲ್ಲ. ಅದಿರಲಿ, ಪಕ್ಕದ ಮನೆಯಲ್ಲಿ ಬಂಟಿ ಇದನ್ನಲ್ಲ, ಪ್ರತಿ ಸಲ ಮಾತಾಡ್ಸೋಕೆ ಹೋಗ್ಬೇಕಾದ್ರೆ ಚಾಕ್ಲೇಟ್ ಯಾಕೆ ತೊಗೊಂಡು ಹೋಗ್ತೀಯ ಅದನ್ನು ಹೇಳು ಮೊದಲು. ತಗೊಳಪ್ಪ. ಬಂಟಿ ಯಾಕಪ್ಪ ಬಂದ ಇಲ್ಲಿ? ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಿದ್ಯಲ್ಲೋ. ನೀನು ಹೇಳು ಯಾಕೆ ಅಂತ ಹೇಳ್ತೀನಿ ನಾನು. ಅವನೊಬ್ಬ ಸಿಕ್ಕಾಪಟ್ಟೆ ತರಲೆ ಹುಡುಗ ಕಣೋ. ಹೇಳಿದ ಮಾತೇ ಕೇಳಲ್ಲ ಅಂತ ಹೇಳ್ತೀನಿ. ಚಾಕ್ಲೇಟ್ ಕೊಟ್ಟು ಅಷ್ಟೇ ಹೇಳಿದ ಮಾತು ಕೇಳ್ತಾನೆ, ಅಲ್ಲಿಂದ ಇಲ್ಲಿಗೆ ಓಡ್ತಿರ್ತಾನೆ ಸುಮ್ಮನೆ. ಅಂದರೆ ನಿನಗೆ ಗೊತ್ತು ನೀನು ಏನು ಮಾಡಿದ್ರೆ ಅವ್ನು ನೀನು ಹೇಳಿದ್ ಕೇಳ್ತಾನೆ ಅಂತ. ಅದೇನೋ ಸರಿ, ಆದರೆ ವಿಡಿಯೋಗೂ ಅದಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ಏನಂದರೆ ನೀನು ಹೇಗೆ ಅವನಿಗೆ ಚಾಕ್ಲೇಟ್ ಕೊಟ್ಟು ನೀನು ಹೇಳ್ದಂಗೆ ಅವ್ನು ಕೇಳೋ ರೀತಿ ಮಾಡ್ದೋ, ಅದೇ ರೀತಿ ನಾನು ಜನರ ಮೈಂಡ್ಸೆಟ್ ಅರ್ಥ ಮಾಡಿಕೊಂಡು ಅವ್ರ ದಾರಿಲೇ ಹೋಗಿ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಇನ್ನು ಹಾಗೆ ಸುಮ್ಮನೆ ನೋಡು, ಈ ರೈಲ್ವೆ ಸ್ಟೇಷನಲ್ಲಿ ಎಷ್ಟು ಜನ ಮೊಬೈಲ್ ಹಿಡ್ಕೊಂಡು ನಿಂತಿದ್ದಾರೆ. ಅದರಲ್ಲಿ ಎಷ್ಟು ಜನ ಮೊಬೈಲ್ಗಳಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಶಾರ್ಟ್ಸ್ ಓಪನ್ ಆಗಿರಲ್ಲ ಅಂತ ನೀನು ಹೇಳು. ಮಿನಿಮಮ್ ಅಂದರೂ 80% ಜನ ಇಲ್ಲಿ ಓಪನ್ ಮಾಡಿದ್ದಾರೆ. ಅದರಲ್ಲಿ ಬರೋ 10 ಸೆಕೆಂಡ್, 20 ಸೆಕೆಂಡ್, 30 ಸೆಕೆಂಡ್, 60 ಸೆಕೆಂಡ್ ಈ ಥರ ವೀಡಿಯೋಸ್ಗಳು ನೋಡಿ ನೋಡಿ ಬ್ರೈನ್ ಅದಕ್ಕೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇವಾಗ ನಾನು 20 ನಿಮಿಷ 30 ನಿಮಿಷ ವೀಡಿಯೋ ಹಾಕಿದ್ರೆ ಅವ್ರು ನಿಜವಾಗ್ಲೂ ನೋಡ್ತಾರೆ ಅದನ್ನು. ಅವ್ರ ಬ್ರೈನಿಗೆ ಅಷ್ಟು ಶಕ್ತಿನೇ ಇಲ್ಲ, ಕಳ್ಕೊಂಡ್ಬಿಟ್ಟಿದೆ. ಕಾನ್ಸಂಟ್ರೇಷನ್ ಪವರ್ ಕಂಪ್ಲೀಟ್ ಕಡಿಮೆ ಆಗೋಗ್ಬಿಟ್ಟಿದೆ. ಓ, ಇವಾಗ ಅರ್ಥ ಆಯಿತು. ಪರವಾಗಿಲ್ಲ ಕಣೋ, ನಿನಗೂ ಬ್ರೈನ್ ಇದೆ. ಫೇಸ್ 4 ಡೈರೆಕ್ಷನ್ ಫಿಕ್ಸಿಂಗ್. ಇವಾಗ ಮಗು ಸ್ಕೂಲೆಲ್ಲ ಮುಗಿಸಿ ಹೈಯರ್ ಎಜುಕೇಶನ್ ಚೂಸ್ ಮಾಡೋ ಸಂದರ್ಭ ಬಂತು. ಅಮ್ಮಿ, ಆ ಹಿಂದೆ ಮನೆ ಹುಡುಗ ಜ್ಞಾನೇಶ ಅವನಲ್ಲ, ಅವ್ನು ಇಂಜಿನಿಯರಿಂಗ್ ಮಾಡಿ 30 ಲಕ್ಷ ದುಡಿತಾವನಂತಂದೆ. ನಿನ್ ದೊಡ್ಡ ಮಗಂಗೆ ಸ್ವಲ್ಪ ಬುದ್ಧಿ ಅಲ್ಲೇ, ಇವನೊಂದು ಇಂಜಿನಿಯರಿಂಗ್ ಮಾಡಿ 60 ಲಕ್ಷ ದುಡಿಲಿ ನೋಡು ಮಾ, ಅವರ ನಾವ ಅಂತ. ಅಪ್ಪ, ನಾನು ಟೀಚರ್ ಆಗಬೇಕು ಅಂತ ಹೇಳ್ತೀನಿ, ನೀವು ಒಳ್ಳೆ ಬಂದು ಇಂಜಿನಿಯರಿಂಗ್ ಮಾಡು ಅಂತ ಹೇಳ್ತೀರಲ್ಲ. ಲೇ, ಎಲ್ಲ ಮಾಡ್ಲಾ? ಈ ತರ ಎದುತ್ರ ಕೊಡು ಅಂದ್ರೆ 1000 ಕೊಟ್ಬಿಟ್ಟಿ ಅಲ್ವಾ? ಅದೇನಂತ ಉಟ್ಬಿಟ್ಲ ದಂಡಕ್ಕೆ. ನೋಡಿ, ಆ ಮಗುಗೆ ಏನು ಚೂಸ್ ಮಾಡಬೇಕು ಅನ್ನೋ ಜ್ಞಾನ ಅಥವಾ ನಾಲೆಡ್ಜ್ ಕೊಡದೆ ಫೋರ್ಸ್ಫುಲಿ ನೀನು ಇದೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕೆರಿಯರ್ ಸೇಫ್ ಇರುತ್ತೆ, ಸೊಸೈಟಿನಲ್ಲಿ ನಮ್ಗೊಂದು ರೆಸ್ಪೆಕ್ಟ್ ಬರುತ್ತೆ, ಲೈಫ್ ಕಂಪ್ಲೀಟ್ ಸ್ಟೇಬಲ್ ಆಗಿರುತ್ತೆ. ಒಟ್ಟು ಲೈಫ್ನಲ್ಲಿ ರಿಸ್ಕೇ ಬರಬಾರ್ದು. ಆ ಮಗು ರಿಸ್ಕ್ ಬಂದಾಗ ತಾನೊಬ್ಬನೇ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಹೇಳ್ಕೊಡ್ದೆ ಏನು ಮಾಡ್ತಿದ್ದಾರೆ ನೀವೇ ನೋಡಿ. ಗೊತ್ತಾಗ್ತಿದೆಯಾ ನಿಮಗೆ ಇಲ್ಲಿ ಏನಾಗ್ತಿದೆ ಅಂತ? ನಮ್ಮ ರಿಲೇಟಿವ್ಸ್ ನಮ್ಮ ಬಗ್ಗೆ ಏನಾದರೂ ತಿಳ್ಕೊಬೇಕು, ನಮ್ಮ ಸ್ಟೇಟಸ್ ಗತಿ ಏನಾಗಬೇಕು, ಈ ಥರ ಮೈಂಡ್ಸೆಟ್ಟಿಂದ ಥಿಂಕ್ ಮಾಡಿ ಮಾಡಿ ಆ ಮಗುಗೆ ಬಡತನದ ಭಯ ತುಂಬ್ತಾರೆ. ದುಡ್ಡಿನ ಹಿಂದೆ ಓಡೋ ಥರ ಮಾಡ್ತಾರೆ. ಜೀವನದಲ್ಲಿ ಸೋತ್ರೆ ಹೆಂಗಪ್ಪ, ಸೊಸೈಟಿ ನಮ್ಮನ್ನು ಕೀಳಾಗಿ ನೋಡಿದ್ರೆ ಏನಪ್ಪ ಮಾಡೋದು ಅನ್ನೋ ಭಯದಿಂದ ಜೀವನ ಮಾಡೋ ಸಂದರ್ಭ ತಂದಿಟ್ರು. ಆ ಮಗುಗೆ ಇಂಡಿವಿಜುವಲಿ ಚೂಸ್ ಮಾಡೋ ಎಬಿಲಿಟಿ ಇದ್ದರೂ ಆ ಎಬಿಲಿಟಿನ ಇವರೇ ಕಂಟ್ರೋಲ್ ತೊಗೊಂಡು ಯಾರೋ ಅಪ್ರೂವ್ ಮಾಡಿದ್ರೆ ಅಷ್ಟೇ ನೀನು ಜೀವನ ಮಾಡೋಕ್ಕೆ ಆಗೋದು ಅಂತ ತಲೆಯಲ್ಲಿ ತುಂಬ್ತಾ ಹೋಗ್ತಾರೆ. ಕೆಲವು ಪೇರೆಂಟ್ಸ್ ಇದಕ್ಕೆ ಈ ಥರನೂ ಉತ್ತರ ಕೊಡ್ತಾರೆ, ಇದೆಲ್ಲ ನೀನು ಒಳ್ಳೇದಕ್ಕೆ ಕಣಪ್ಪ ಮಾಡಿದ್ದು, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ನಮಗೆಲ್ಲ ಆಸೆ ಇರಲ್ವಾ ಅಂತ ಹೇಳ್ತಾರೆ. ಫೇಸ್ 5 ಎಕನಾಮಿಕ್ ಫಂಕ್ಷನಿಂಗ್. ಹಾಗೋ ಹೀಗೋ ಹೈಯರ್ ಎಜುಕೇಷನ್ ಕಂಪ್ಲೀಟ್ ಮಾಡೋ ಟೈಮ್ ಬಂತು. ಇವಾಗ ಅವನು ದುಡಿಬೇಕು, ಇಂಡಿಪೆಂಡೆಂಟ್ ಆಗಬೇಕು, ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು, ಮುಂದೆ ಒಂದು ಜಾಬ್ ಬೇಕಲ್ಲ, ಇಲ್ಲ ಅಂದರೆ ಹೈಯರ್ ಎಜುಕೇಷನ್ ಮುಗಿಸಿ ಖಾಲಿ ಕೂತಿದ್ದಾನಲ್ಲ ಅಂತ ಅಂದ್ಬಿಟ್ಟು ಸೊಸೈಟಿ ಮಾತಾಡ್ತಾರೆ. ನೋಡಿ, ಇವಾಗ ಇಂಡಿಪೆಂಡೆಂಟ್ ಆಗಬೇಕಂತೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅನ್ನೋ ಗಾದೆಗಳು ಹೇಳ್ಕೊಂಡು ಗಿಡವಾಗಿರ್ಬೇಕಾದ್ರೇ ಅವ್ರಿಗೆ ಬೇಕಾಗಿರೋ ಥರ ಬಗ್ಸಿ ಬೆಳೆದು ನಿಂತಾದ್ಮೇಲೆ ಇಂಡಿಪೆಂಡೆಂಟ್ ಆಗಿರಬೇಕು, ದುಡಿಬೇಕು ಅಂತ ಇವಾಗ ಹೇಳ್ತಿದ್ದಾರೆ. ಇವಾಗ ಮಗು ಚೆನ್ನಾಗಿ ದುಡಿದ್ರಷ್ಟೇ ಸೊಸೈಟಿನಲ್ಲಿ ವ್ಯಾಲ್ಯೂ ಸಿಗೋದು. ದುಡ್ಡಿದ್ರೇ ರೆಸ್ಪೆಕ್ಟ್ ಅನ್ನೋ ಮೈಂಡ್ಸೆಟ್ ತುಂಬ್ಕೊಂತು. ನಾನು ದುಡಿತಿದ್ದೀನಿ, ಅದಕ್ಕೆ ನಾನು ಸೊಸೈಟಿನಲ್ಲಿ ಬಾಳೋಕ್ಕೆ ವರ್ತ್ ಅನ್ನೋ ಐಡೆಂಟಿಟಿ ಅದೇ ಫಿಕ್ಸ್ ಮಾಡ್ಕೊಂಡ್ಬಿಡ್ತು. ಇಲ್ಲಾಂದರೆ ಸೊಸೈಟಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಲ್ಲ, ಅವ್ರಿಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು. ಅವ್ರು ಕೇಳ್ತಿರ್ತಾರೆ, ಅವಾಗವಾಗ ಅವರಿಗೆ ಹೇಳ್ತಿರ್ಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದರೆ ನನಗೂ ಸಮಾಧಾನ ಆಗಲ್ಲ, ಅವ್ರಿಗೂ ಸಮಾಧಾನ ಆಗಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಲ್ಲ. ನನ್ನ ಜಾಬು, ನನ್ನ ಇನ್ಕಮ್ಮು, ನನ್ನ ಪೊಸಿಷನ್ನು ಕಲ್ಕೊಂಡ್ರೆ ಏನಂತ ಮಾತಾಡ್ತಾರನ್ನೋ ಇನ್ಸೆಕ್ಯೂರಿಟೀಸ್ ಪೂರ್ತಿ ಬಂದು ಹೋಗಿದೆ ಇವಾಗ. ಫೇಸ್ 6 ಸ್ಟೇಟಸ್ ಆ್ಯಂಡ್ ಸ್ಟೆಬಿಲಿಟಿ. ಹಾಗೋ ಹೀಗೋ ಏನೋ ಒಂದು ಮಾಡಿ ದುಡ್ಡು ನಿಂತ್ಕೊಂಡ್ಬಿಟ್ಟ. ಆದರೆ ಕಾಂಪಿಟೇಷನ್ ನೀನು ನಿಂತಿಲ್ಲ. ಲೈಫ್ ಸ್ಟೈಲ್ ಆಗಾಗ ಅಪ್ಗ್ರೇಡ್ ಮಾಡ್ಕೊತಿರ್ಬೇಕು. ಎಲ್ಲ ನಮ್ಮನ್ನು ನೋಡ್ಕೊಂಡು ರವ ಅಂತ ಉಟ್ಕೊತಿರ್ಬೇಕು. ಕಂಪ್ಯಾರಿಸನ್ ಹೋಗಿ ಕಾಂಪಿಟೇಷನ್ ಬಂತು ಇಲ್ಲಿ. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಜನಕ್ಕೆ ತನಗೆ ಜಾಸ್ತಿ ಬೇಕು ಅನ್ನೋದಕ್ಕಿಂತ ತಾನು ಡೌನ್ ಗ್ರೇಡ್ ಆದರೆ ಹೇಗೋ ಅನ್ನೋ ಭಯ ಜಾಸ್ತಿ. ಬೇರೆಯವ್ರಿಗಿಂತ ನಾವು ಕಮ್ಮಿ ಅನ್ನೋ ಥರ ಯಾರಾದರೂ ಮಾತಾಡ್ತಾರೆ ಆಗ್ಬಿಟ್ರೆ ಅದು ಮಾತ್ರ ಆಗಲೇಬಾರ್ದು. ಯಾರೂ ನಮ್ಮನ್ನು ಜಡ್ಜ್ ಮಾಡಬಾರ್ದು, ನಮ್ಮ ಮರ್ಯಾದೆ ಹೀಗೆ ಮೇಂಟೈನ್ ಆಗಬೇಕು ಅನ್ನೋ ಡಿಫೆನ್ಸ್ ಮಾಡೋ ಮೋಡ್ನಲ್ಲಿ ಬ್ರೈನ್ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗೋಯ್ತು. ಫೇಸ್ 7 ಸೋಷಿಯಲ್ ಕಂಟಿನ್ಯೂಟಿ.
ನಾದರ್ ದಿನ ಮದುವೆ ಯಾವಾಗ ನಿಂದು ಇನ್ನ. ಸುಶೀಲಮ್ಮ ರೀ ಸುಶೀಲಮ್ಮನವ್ರೆ, ಒಂದು ನಿಮಿಷ ಆಂಟಿ ಬಂದೆ. ಹೇಳಿ ಆಂಟಿ. ನಿಮ್ಮಮ್ಮ ಇಲ್ವೇನಪ್ಪ? ಒಳಗಡೆ ಏನೋ ಕೆಲಸ ಮಾಡ್ತಿದ್ದಾರ ಆಂಟಿ, ಏನು ಬೇಕಿತ್ತು ಹೇಳಿ. ಅದೇನಿಲ್ಲ, ಹಂಗೆ ಸುಮ್ಮನೆ ಬಂದೆ. ನಿಮ್ಮ ಅಕ್ಕಂಗೆ 25 ಆಯಿತು, ಇನ್ನೂ ಯಾವಾಗ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ಈಗಿನ ಹೆಣ್ಮಕ್ಳು ಬಲೆ ಇದಾರಪ್ಪಿ, ಲವ್ ಗಿವ್ ಮಾಡ್ಬಿಡ್ತವೆ. ಬೇಗ ನೋಡ್ಕೊಂಡು ಮದುವೆ ಮಾಡ್ಬಿಡಿ ಮತ್ತೆ ಮೊದಲೇ. ಯಾವುದು? ಅಮ್ಮ, ಮಂಗ್ಲ ಆಂಟಿ ಬಂದಿದ್ದಾರೆ. ಅವ್ರಿಗೆ ನಿನ್ ಕಂಡ್ರೆ ಇಷ್ಟ ಅಂತ ಹೇಳಕ್ ಬಂದಿದಾರಂತೆ. ಏಯ್ 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 ಹೋಗು ಅಮ್ಮನ್ ಕರ್ಕೊಂಬೋಗು. ಬರೀ ಇಂಥ ಕೆಲಸಗಳೇ ಮಾಡೋ ತರಲೆ. ಓಯ್ ಏನ್ರಿ ಮಗಮ್ಮ, ನಿಮಗೆ ಅದೆಷ್ಟಲ್ಲಿ ಹೇಳೋದು? ನಮ್ಮ ಮಗ್ಳು ಅಂತವಳಲ್ಲ ಕಣ್ರಿ, ಲವ್ ಗಿವೆಲ್ಲ ಮಾಡಲ್ಲ. ಒಳ್ಳೆ ಹುಡುಗಿ, ಚೆನ್ನಾಗಿ ಬೆಳೆಸಿದೀವಿ ಅವಳನ್ನ. ಇನ್ನೇನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ. ಮಾಡ್ಬಿಡ್ತೀವಿ ನಾವು ಸ್ವಲ್ಪ ದಿನ ಅಷ್ಟೇ. ಓ ಹೌದಾ, ಸರಿ 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 ಕಣ್ರಿ. ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾತನ್ನ ಏನಂತೀರಾ ಅಷ್ಟೇ. ಅಲ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು, ದುಡಿಬೇಕು ಅಂತ ಹೇಳಿ ಇವಾಗ ಪಾರ್ಟ್ನರ್ ಕೂಡ ಇವರೇ ಹುಡುಕ್ತಾರಂತೆ. ಇದಾ ಇವ್ರ ಪ್ರಕಾರ ಇಂಡಿಪೆಂಡೆನ್ಸ್ ಅಂದರೆ? ಏಜ್ ಆಯಿತು, ಬೇಗ ಮದುವೆ ಆಗ್ಬಿಡ್ಬೇಕು ಅನ್ನೋ ಟೈಮ್ ಪ್ರೆಷರ್ ಜೊತೆಗೆ ಮದುವೆ ಆಗಲಿಲ್ಲ ಅಂತಂದರೆ ಜನ ಏನಂತ ಮಾತಾಡ್ತಾರೋ ಅನ್ನೋ ಭಯ ಕೂಡ. ರೈಟ್ ಏಜ್ಗೆ ರೈಟ್ ಪಾರ್ಟ್ನರ್ ಸಿಕ್ಬಿಡ್ಬೇಕು ಅಷ್ಟೇ. ನೀವು ಇದನ್ನು ಡೆಫಿನೆಟ್ಲಿ ಅಬ್ಸರ್ವ್ ಮಾಡಿರ್ತೀರ. ಲವ್ ಮ್ಯಾರೇಜ್ ಆ್ಯಂಡ್ ಅರೇಂಜ್ ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟ್ನ ನೋಡೋ ಪರ್ಸ್ಪೆಕ್ಟಿವ್ ಜನಕ್ಕೆ ಡಿಫ್ರೆಂಟೇ ಇದೆ. ಯಾಕೆ ಅಂದರೆ ಪೇರೆಂಟ್ಸ್ಗೆ ಮಕ್ಕಳು ಎಲ್ಲಿ ರಾಂಗ್ ಚೂಸ್ ಮಾಡಿಬಿಡ್ತಾರೋ ಅನ್ನೋ ಭಯ ಜೊತೆಗೆ ಲವ್ ಮ್ಯಾರೇಜಸ್ ಫೇಲ್ ಆಗಿದೆ ಅನ್ನೋ ಕನ್ಕ್ಲೂಷನ್ನಲ್ಲಿ ಇರ್ತಾರೆ. ಈ ಕನ್ಕ್ಲೂಷನ್ಗೆ ಬರೋದು ಆ್ಯಕ್ಚುಲಿ ಅವ್ರ ತಪ್ಪಲ್ಲ. ಬೇರೆಯವರನ್ನ ನೋಡಿ ಕಾಪಿ ಮಾಡಿ ಅವ್ರ ಜೀವನ ಶೈಲಿ ಹಾಗೆ ಇತ್ತು, ಅದನ್ನು ನೋಡಿ ಅವ್ರೊಂದು ಕನ್ಕ್ಲೂಷನ್ಗೆ ಬಂದಿರ್ತಾರೆ. ಈ ಥರ ಮದುವೆ ಆದರೆ ನಮ್ಮ ಮನೆತನ, ನಮ್ಮ ವಂಶ, ನಮ್ಮ ಜಾತಿ, ನಮ್ಮ ಕಲ್ಚರ್, ನಮ್ಮ ಧರ್ಮ ಎಲ್ಲಿ ಹಾಳಾಗುತ್ತೋ ಅನ್ನೋ ಭಯ. ಈ ಥರ ಯೋಚನೆಗಳಿಂದ ಡಿಸ್ಕ್ರಿಮಿನೇಷನ್ ಮೈಂಡ್ಸೆಟ್ ಬೆಳೆಸ್ಕೊಂಡು, ಬೇರೆ ಬೇರೆ ಭೇದ ಭಾವ ಮೈಂಡ್ಸೆಟ್ ಬೆಳೆಸ್ಕೊಂಡು, ಮತ್ತೊಂದನ್ನ ಹೇಟ್ಫುಲ್ ಆಗಿ ನೋಡೋ ಮೈಂಡ್ಸೆಟ್ ಬೆಳೆಸ್ಕೊಂಡಿರ್ತಾರೆ. ಈ ಥರ ಹೇಟ್ಫುಲ್ ಮೈಂಡ್ಸೆಟ್ ಇರೋದ್ರಿಂದ, ಹೇಟ್ಫುಲ್ ಎನ್ವಿರಾನ್ಮೆಂಟಲ್ಲಿ ಇರೋದ್ರಿಂದ ಒಂದಿನ ನಿಮಗೆ ಕಂಫರ್ಟಬಲ್ ಆಗಿ ಲಿವ್ ಮಾಡೋದಕ್ಕೆ ಆಗೋದೇ ಇಲ್ಲ. ನಿಮ್ಮ ನೆಮ್ಮದಿ ಪೂರ್ತಿ ಕಿತ್ಕೊಂತ ಹೋಗುತ್ತೆ. ನಿಮಗೆ ನೆಮ್ಮದಿಯಿಂದ ನಿದ್ದೆ ಮಾಡೋದಕ್ಕೆ ಆಗಲ್ಲ. ಹೊರಗಡೆ ಹೋದರೆ ಚುಚ್ಚಿ ಮಾತಾಡ್ತಾರೆ ಅನ್ನೋ ಭಯದಿಂದ ಈ ಥರ ಡಿಸಿಷನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಒಂದಿನ ಏನೂ ಹೊತ್ತುಕೊಂಡು ಹೋಗದೆ ಇರೋ ಈ ದೇಹಕ್ಕೆ ನಾನು, ನಂದು, ಎಲ್ಲ ನಂದು ಅನ್ನೋ ಅಹಂನಿಂದ ಕಟ್ಟಿ ಹಾಕಿ ನಿಮ್ಮನ್ನು ಬಂಧನಗಳಲ್ಲಿ ಸಿಲುಕೋ ಥರ ಮಾಡಿ ಜೀವನ ಪೂರ್ತಿ ನೆಮ್ಮದಿ ಇಲ್ಲದೆ ಒದ್ದಾಡುತ್ತೆ ಆ ಜೀವ. ನಿಮಗೆ ಇಲ್ಲೊಂದು ಅಡಗಿರೋ ಸತ್ಯ ಹೇಳ್ತೀನಿ ಕೇಳಿ. ಅರೇಂಜ್ ಮ್ಯಾರೇಜಸ್ ಫೇಲ್ ಆಗಿರೋದು ನೋಡಿದ್ದೀರಾ, ಲವ್ ಮ್ಯಾರೇಜಸ್ಸು ಫೇಲ್ ಆಗಿರೋದು ನೋಡಿದ್ದೀರಾ, ಹಾಗೆ ಎರಡೂ ಕೂಡ ಸಕ್ಸಸ್ ಆಗಿರೋದು ನೋಡಿದ್ದೀರಾ. ಸೊ ಇಲ್ಲಿ ಯಾವುದು ಸರಿ ಇಲ್ಲಿ ಮ್ಯಾರೇಜ್ ಯಾವ ಥರ ಆಗ್ತಾರೆ ಅನ್ನೋದು ಪ್ರಾಬ್ಲಮ್ ಇಲ್ಲ, ಅದನ್ನು ನೀವು ಯಾವ ಥರ ಡಿಫೈನ್ ಮಾಡಿದ್ದೀರಿ. ಹಾಗೆ ಆ ಮೈನ್ ಗೋಲ್ ಏನಿತ್ತಲ್ಲ, ಪಾರ್ಟ್ನರ್ನ ಚೂಸ್ ಮಾಡೋದು, ಅದರ ರೀತಿ ಬದಲಾಗಿದೆ. ಅದು ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿರೋದು. ನಿಮಗೆ ಪಾರ್ಟ್ನರ್ನ ಚೂಸ್ ಮಾಡೋ ರೀತಿನೇ ಗೊತ್ತಾಗಲಿಲ್ಲ. ಹಣ, ಜಾತಿ, ಬ್ಯೂಟಿ ಅನ್ನೋ ವಿಚಾರಗಳನ್ನು ಮುಂದೆ ಇಟ್ಟು ಅಳಿತಿರೋ ಒಬ್ಬ ಮನುಷ್ಯನನ್ನು ಈ ಮೂಲಕ ಒಬ್ಬ ಪಾರ್ಟ್ನರ್ನ ಚೂಸ್ ಮಾಡ್ತಿದ್ದೀರಾ ನೀವು. ಹಣ, ಜಾತಿ ಅನ್ನೋದು ಮನುಷ್ಯ ಸೃಷ್ಟಿ ಮಾಡಿರೋ ವಸ್ತುಗಳು. ಇದೆಲ್ಲ ಕಂಪ್ಲೀಟ್ ಆರ್ಟಿಫಿಷಿಯಲ್. ಇದು ನೇಚರ್ ಅಥವಾ ಸೃಷ್ಟಿಯಿಂದ ಬಂದಿರೋ ವಿಚಾರಗಳಲ್ಲ. ಸೃಷ್ಟಿಯ ವಿರುದ್ಧವಾಗಿ ಹೋಗೋ ಎಲ್ಲ ವಿಚಾರಗಳು ಎಂದಿಗೂ ನಿಮಗೆ ಕ್ಷಣಿಕ ಸುಖವನ್ನೇ ಕೊಡಬಹುದೇ ಹೊರತು ನಿಮಗೆ ನೆಮ್ಮದಿ ತಂದು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮೊಳಗೆ ಹುಟ್ಟಿ ಬರುವ ಭಾವನೆಗಳು ಸೃಷ್ಟಿಯಲ್ಲಿರುವುದು. ಇದ್ಯಾವುದು ಮನುಷ್ಯ ಸೃಷ್ಟಿ ಮಾಡಿರೋದಲ್ಲ. ಮನುಷ್ಯ ಭಾವನೆಗಳನ್ನು ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಅನುಭವಿಸಬಹುದಷ್ಟೇ. ಪ್ರೀತಿ ಅನ್ನೋದು ನೀವು ಸೃಷ್ಟಿ ಮಾಡಿದ ಅಥವಾ ನಿಮ್ಮೊಳಗೆ ತಾನಾಗಿ ಹುಟ್ಟಿ ಬಂದಿದ್ದ. ಅದಕ್ಕೆ ಒಬ್ಬ ಪಾರ್ಟ್ನರ್ನ ಚೂಸ್ ಮಾಡೋ ರೀತಿ ಸೃಷ್ಟಿಯ ಜೊತೆಗೇ ಹೋಗಬೇಕೇ ಹೊರತು ಸೃಷ್ಟಿಯ ವಿರುದ್ಧವಾಗಿ ಅಲ್ಲ. ವಿರುದ್ಧವಾಗಿ ಹೋದರೆ ಏನಾಗುತ್ತೆ? ಸೃಷ್ಟಿ ವಿರುದ್ಧವಾಗಿ ಹೋದರೆ ಏನಾಗುತ್ತೆ? ಅಟ್ ದ ಎಂಡ್ ನಿಮಗೆ ಸಫರ್ ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ಕ್ಷಣಿಕ ಸುಖ ಸಿಗ್ಬೋದೇನೋ, ಆದರೆ ನಿಮಗೆ ಕೊನೆಗೆ ಸಫರ್ ಮಾಡ್ತೀರ. ಲಾಂಗ್ ಟರ್ಮ್ ಸಫರ್ ಸಿಗುತ್ತೆ ನಿಮಗೆ. ಲವ್ ಅಥವಾ ಪ್ರೀತಿ ಇದು ಸೃಷ್ಟಿಯಲ್ಲಿದೆ ಅಂತ ನೀನೇ ಹೇಳಿದ್ಮೇಲೆ ಲವ್ ಮ್ಯಾರೇಜಸ್ ಯಾಕೆ ಫೇಲ್ ಆಗ್ತಿದೆ ಅಂತ ಕೇಳ್ಬೋದು ನೀವು. ಇದು ವೆರಿ ಗುಡ್ ಕ್ವೆಶನ್. ಮೊದಲಾಗಿ ನಿಮಗೆ ಇದನ್ನು ಲವ್ ಮ್ಯಾರೇಜ್ ಅಂತ ಯಾರು ಹೇಳಿದ್ದು? ಯಾರು ಇದನ್ನು ಡಿಫೈನ್ ಮಾಡಿದ್ದು? ನಿಜವಾದ ಪ್ರೀತಿ ಅಥವಾ ಲವ್ ಡೆಫಿನೇಷನ್ ಗೊತ್ತಾ ನಿಮಗೆ? ಪ್ರೀತಿ ಇರೋ ಜಾಗದಲ್ಲಿ ಕರುಣೆ, ಭಕ್ತಿ, ಶಾಂತಿ, ಧೈರ್ಯ, ಸತ್ಯ, ನಂಬಿಕೆ ಹಾಗೂ ಸ್ವಾತಂತ್ರ್ಯ ಇಷ್ಟೂ ಇರುವುದು.
ನೋಡಿ ನೋಡಿ, ಯಾರಿಂದಲೂ ಏನನ್ನೂ ಬಯಸದ ಹೃದಯವು ಎಷ್ಟು ಶುದ್ಧವಾಗಿರುತ್ತೆ. ಹೀಗೆ ಜನರಲ್ಲಿ ಮಾತಾಡ್ತಿರ್ಬೇಕಾದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದ. ಅದೊಂದು ರಿಯಲಿ ಬ್ಯೂಟಿಫುಲ್ ಎಕ್ಸಾಂಪಲ್. ಒಂದು ಬಾಯಾರಿಸಿದ ನಾಯಿಗೆ ನೀರು ಕೊಟ್ಟನಂತೆ, ಅದು ತೃಪ್ತಿಯಿಂದ ಕುಡಿದು ಅದ್ರ ಪಾಡಿಗದು ಹೋಯ್ತಂತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಆ್ಯಕ್ಚುಲಿ ಟ್ರೂ ಲವ್, ದ ರಿಯಲ್ ಮೀನಿಂಗ್ ಆಫ್ ಲವ್. ಅಂದರೆ ನೀವು ನೀರು ಕೊಟ್ರಿ, ನೀವು ನೀರು ಕೊಟ್ಟಿದ್ದೀನಿ, ನೀನು ನನ್ನ ಜೊತೆನೇ ಇರು ಅಂತಲೂ ಹೇಳಲಿಲ್ಲ. ಅದು ನೀರು ಕೊಟ್ಟಿದ್ದೀರಾ ನೀವು, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ನಿಮ್ಮನ್ನು ಹಚ್ಕೊಳ್ಳೂ ಇಲ್ಲ. ಬಾಯಾರಿಸಿದ ನಾಯಿ ನೋಡಿದ್ರಿ, ಧೈರ್ಯದಿಂದ ಮುಂದೆ ಹೋಗಿ ಕರುಣೆಯಿಂದ ನೀರು ಕೊಟ್ರಿ, ಅದು ಭಕ್ತಿಯಿಂದ ನೀರು ಕುಡಿದು ಆ ಸಂದರ್ಭದಲ್ಲಿ ಸತ್ಯ ಹಾಗೂ ನಂಬಿಕೆ ತುಂಬಿತ್ತು. ಕುಡಿದು ಹೋದ್ಮೇಲೆ ಸ್ವಾತಂತ್ರ್ಯ ಹಾಗೂ ಶಾಂತಿ ಉಳ್ಕೊಳ್ತು. ಇಷ್ಟೇ ಸಿಂಪಲ್, ಇಷ್ಟೇ ನಿಜವಾದ ಪ್ರೀತಿಯ ಅರ್ಥ. ಸೊ ಫೇಲ್ ಆಗಿರೋದು ಇಲ್ಲಿ ಲವ್ ಮ್ಯಾರೇಜಸ್ ಅಲ್ಲ. ಡೆಫಿನೇಷನ್ ಚೇಂಜ್ ಮಾಡ್ಕೊಳ್ಳಿ ಮೊದಲು. ಲವ್ ಮ್ಯಾರೇಜಸ್ನಲ್ಲಿ ಯಾವುದೇ ರೀತಿ ಬಯಕೆ ಇರಲ್ಲ. ಡಿಲ್ಯೂಷನ್ ಮ್ಯಾರೇಜಸ್, ಟ್ರಾನ್ಸಾಕ್ಷನಲ್ ಮ್ಯಾರೇಜಸ್, ಇದರಲ್ಲಷ್ಟೇ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇದು ರಿಯಲ್ ಡೆಫಿನೇಷನ್. ಏನು? ಡಿಲ್ಯೂಷನ್ ಮ್ಯಾರೇಜ್, ಟ್ರಾನ್ಸಾಕ್ಷನಲ್ ಮ್ಯಾರೇಜ್, ಇದಷ್ಟೇ. ಯಾಕೆ ಫೇಲ್ ಆಗ್ತಿದೆ ಇದು? ಇನ್ಫ್ಯಾಚುಯೇಷನ್ ಹಾಗೂ ಮೋಹದಿಂದ ಒಬ್ಬ ಪಾರ್ಟ್ನರ್ನ ನಿಮಗೆ ಗೊತ್ತಿಲ್ಲೇ ಚೂಸ್ ಮಾಡ್ತೀರಾ. ಅಟ್ರಾಕ್ಷನ್ ಆಗಿ ಅವ್ರು ಚೆನ್ನಾಗಿ ಮಾತಾಡ್ಬೋದು, ಅವ್ರು ಚೆನ್ನಾಗಿ ಕಾಣ್ಬೋದು, ಅವ್ರ ಹತ್ರ ದುಡ್ಡು ಇರ್ಬೋದು, ಸಮಥಿಂಗ್ ಏನೇ ಇರ್ಬೋದು, ಏನೋ ಒಂದು ಇದೆ ಅಂತ ಹೋಗಿ ನೀವು ಅದನ್ನು ಚೂಸ್ ಮಾಡ್ತೀರಾ. ಸ್ವಲ್ಪ ಇಯರ್ಸ್ ಆದಮೇಲೆ ಅದು ಫೇಡ್ ಆಗ್ತಾ ಹೋಗುತ್ತೆ, ಆ ನೇಚರ್ ಚೇಂಜ್ ಆಗ್ತಾ ಹೋಗುತ್ತೆ. ಆವಾಗ ಮ್ಯಾರೇಜಸ್ ಕಂಪ್ಲೀಟ್ ಫೇಲ್ ಆಗುತ್ತೆ. ನೀವು ಬೇರೆ ಯಾವುದನ್ನು ಓಕೆ ಅರೇಂಜ್ ಮ್ಯಾರೇಜ್ ಆಗಿರೋದಕ್ಕೆ ಫೇಲ್ ಆಗಿರೋದು, ಓಕೆ ಲವ್ ಮ್ಯಾರೇಜ್ ಆಗಿರೋದಕ್ಕೆ ಫೇಲ್ ಆಗಿರೋದು ಅಂತ ಅಂದ್ಬಿಟ್ಟು ನೀವೇ ಡಿಫೈನ್ ಮಾಡಿಬಿಡ್ತೀರಾ. ಬಟ್ ರಿಯಲ್ ಮೀನಿಂಗ್ ನಿಮ್ಗೆ ಅದು ಅರ್ಥನೇ ಆಗಿರಲ್ಲ. ಬಿಕಾಸ್ ನೀವು ಅಟ್ರಾಕ್ಷನ್ ಆ್ಯಂಡ್ ಟ್ರಾನ್ಸಾಕ್ಷನ್ ಅಂತ ಫೂಲ್ ಆಗಿದ್ದೀರಾ. ರಿಯಲಿ ಲವ್ ಮಾಡಿಲ್ಲ ನೀವು. ಲವ್ನಲ್ಲಿ ಯಾವುದೇ ರೀತಿ ಸಫರಿಂಗ್ ಇರಲ್ಲ. ಭಾವನೆಗಳು ಮ್ಯಾಚ್ ಆಗೋದಷ್ಟೇ ಮುಖ್ಯ. ಇದನ್ನು ನೋಡೋಕ್ಕೆ ಮೆಚುರಿಟಿ ಅಗತ್ಯ. ಈ ಮೆಚುರಿಟಿ ಇದ್ದಾಗಲೇ ಒಬ್ಬ ಸೂಟೇಬಲ್ ಪಾರ್ಟ್ನರ್ನ ಚೂಸ್ ಮಾಡೋದಕ್ಕೆ ಸಾಧ್ಯ. ಮನಿ ನಿಮಗೆ ಮೆಟೀರಿಯಲ್ ಕಂಫರ್ಟ್ಸ್ ಕೊಡ್ಬೋದು, ಅದು ಗ್ರೀಡ್ ಅಂದರೆ ಆ ವೈರಿ ಮಾಡ್ತಿರೋ ಕೆಲಸ. ಹೇಗಿದ್ದರೂ ಆ ಗ್ರೀಡ್, ಲೋಭ ಅನ್ನೋ ಎನಿಮಿನ ನಾನು ಮುಂದಿನ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಆಸೆ ಅನ್ನೋ ವೈರಿ ಬಗ್ಗೆ ಹೇಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನೋ ಹಾಗೆ ಆಗ ಇದನ್ನು ಇನ್ನೂ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೂಲೆ ಸತ್ಯ ಬೇಸಿಕ್ಕಾಗಿ ನಿಮ್ಗೆ ಇವಾಗ ಒಂದು ಅರ್ಥ ಆಗಿರ್ಬೇಕಲ್ವ, ಅದಕ್ಕೂ ನಿಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬೇಕು ಬೇಸಿಕ್ಕಾಗಿ. ಫೇಸ್ 8, ರಿಪ್ರೊಡಕ್ಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಮದುವೆ ಆಗೋಯ್ತು. ಮದುವೆ ಆದಮೇಲೆ ಬೇಗ ಮಕ್ಕಳಾಗಬೇಕು ಅನ್ನೋ ಪ್ರೆಷರ್, ಪ್ರಾಪರ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡೋಕ್ಕೆ ಆಗದೆ ಸೊಸೈಟಿ ಕಂಡೀಷನಿಂದ ನೆಕ್ಸ್ಟ್ ಜನ್ರೇಷನ್ನ ವೆಲ್ಕಮ್ ಮಾಡ್ತೀರಾ. ಬಿಕಾಸ್ ನಿಮ್ಮ ಲೀಗೆಸಿ ಕಂಟಿನ್ಯೂ ಮಾಡಬೇಕಲ್ಲ. ನಮ್ಮ ವಂಶ ಉದ್ಧಾರ ಆಗಬೇಕಾಗಿದೆ, ಅದಕ್ಕೋಸ್ಕರ ಅದು ಕಂಟಿನ್ಯೂ ಆಗಲೇಬೇಕಿದೆ. ಫೇಸ್ 9, ರೆಪ್ಲಿಕೇಶನ್. ನೋಡಮ್ಮ, ನನ್ನ ಮಗನ 9 ತಿಂಗಳು ಹೊತ್ತು ಹೆತ್ತು ತುಂಬ ಕಷ್ಟಪಟ್ಟು ಬೆಳೆಸಿದ್ದೀವಿ. ಮುತ್ತಿನಂಥ ಹುಡುಗವನು. ನೀನು ಏನು ಸಹ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಬೆಳೆಸ್ತೀವಿ, ನಮಗೆ ಅನುಭವ ಇದೆ. ನೀನೇನು ಯೋಚನೆ ಮಾಡಬೇಡ. ಯಾವುದು ಸರಿ ಯಾವುದು ತಪ್ಪು ಎಲ್ಲ ನಮಗೆ ಗೊತ್ತು. ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅದ್ರ ಪ್ರಕಾರ ನಡ್ಕೊಂಡು ಹೋದರೆ ಸಾಕು. ನೋಡಿ, ಇದೇ ರೀತಿ ಈ ಕಂಪ್ಲೀಟ್ ಫಿಕ್ಸ್ಡ್ ಆಸೆಗಳಿಗೆ ಪ್ರೊಟೆಕ್ಷನ್ ಕೊಟ್ಟು ಭಯ, ಕಂಪ್ಯಾರಿಸನ್, ಇನ್ಸೆಕ್ಯೂರಿಟೀಸ್ ನೆಕ್ಸ್ಟ್ ಜನ್ರೇಷನ್ಗೆ ಬ್ಲೈಂಡ್ಲಿ ಕಂಟಿನ್ಯೂ ಆಗ್ತಾನೆ ಹೋಗ್ತಿರುತ್ತೆ. ಅಬ್ಬಾ, ನಮಗೆಲ್ಲ ರೆಸ್ಪಾನ್ಸಿಬಿಲಿಟಿ ನಾವು ಮುಗಿಸಿದ್ವಪ್ಪ, ಪೂರ್ತಿ ಮಾಡಿ ಮುಗಿಸ್ಬಿಟ್ವಿ. ಕೊನೆಗೂ ಸೊಸೈಟಿ ಅಪ್ರೂವ್ ಆಯಿತು, ರಿಲೇಟಿವ್ಸ್ ಸ್ಯಾಟಿಸ್ಫೈ ಆದರು, ನಮ್ಮ ಇಮೇಜ್ ಹೀಗೆ ಮೇಂಟೈನ್ ಆಗೋಯ್ತು, ಮುಗೀತು. ಇದಾ ನಿಮ್ಮ ಸೆಲ್ಫ್ ಎನ್ಕ್ವೈರಿ? ಇದಾ ನಿಮ್ಮ ಕಾನ್ಷಿಯಸ್ ಆಸೆಗಳು? ಎಲ್ಲ ಅನ್ಕಾನ್ಷಿಯಸ್ ಅದ್ರ ಪಾಡಿಗೆ ಅದು ಆಯಿತು, ಹೋಯ್ತು, ಮುಗಿದೋಯ್ತು. ಒಂದು ಕುರಿ ಹೋಗಿ ಹಳ್ಳಕ್ಕೆ ಬಿತ್ತು, ಎಲ್ಲ ಹೋಗಿ ದಪ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಾನ್ಷಿಯಸ್ ಆಸೆಗಳ ಬಗ್ಗೆ, ಹಾಗೆ ನೀವು ಇಮೇಜಲ್ಲಿ ತೋರಿಸಿದ್ನಲ್ಲ ಬೇರೆ ಬೇರೆ ಕೇಸಸ್, ಅದ್ರ ಬಗ್ಗೆನೇ ಹೇಳ್ತೀನಿ. ಅಲ್ಲಿವರೆಗೂ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಜೈ ಮಾಹಿಷ್ಮತಿ.